ಇವತ್ತಿನ ದಿವಸ ನಾವು 10ನೇ ತರಗತಿಯ ಮೊದಲನೇ ಅಧ್ಯಾಯವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಎಂಬ ಪಾಠದ ಬಗ್ಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಲಿದ್ದೇವೆ. ಓಕೆನಾ? ಈ ಕ್ರಿಯೆಯಲ್ಲಿ ನಾವು ಪ್ರಮುಖವಾಗಿ ಕಲಿಯುವಂತಹ ಅಂಶಗಳು ಏನಪ್ಪಾ ಅಂತಂದ್ರೆ, ಮೊದಲನೇದು ರಾಸಾಯನಿಕ ಕ್ರಿಯೆ ಎಂದರೇನು, ಎರಡನೇದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳು ಮತ್ತು ವ್ಯತ್ಯಾಸ. ಓಕೆನಾ? ಅದಾದ್ಮೇಲೆ ಒಂದು ಪ್ರಯೋಗ, ಮೆಗ್ನೀಷಿಯಂ ತಂತಿಯ ಮೇಲೆ ಹೇಗೆ ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಯೋಗವೊಂದು ಇರುತ್ತೆ. ಈ ಎಲ್ಲ ಅಂಶಗಳನ್ನ ಇವತ್ತಿನ ದಿವಸ ನಾವು ಕಲಿತಾ ಇದ್ದೀವಿ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಎಂದರೆ ಏನು, ನಿಮ್ಮ ಒಂದು ಪೂರ್ವ ಜ್ಞಾನನ ಬಳಕೆ ಮಾಡಿಕೊಂಡು ರಾಸಾಯನಿಕ ಕ್ರಿಯೆ ಎಂದರೆ ಏನು ಹೇಳಕ್ಕಾಗುತ್ತಾ? ಓಕೆ, ಇದಕ್ಕಿಂತ ಮುಂಚೆ ಸಣ್ಣ ಒಂದು ಕಥೆಯಿಂದ ಪ್ರಾರಂಭ ಮಾಡೋಣ. ಏನಪ್ಪಾ ಕಥೆ ಅಂದ್ರೆ, ನೀವು ಇದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲೂ ನೋಡಿರ್ತೀರಾ, ಮತ್ತೆ ಟಿವಿಗಳಲ್ಲಿ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲೂ ಕೂಡ ಇದನ್ನ ಗಮನಿಸಿರ್ತೀರಾ. ಫಸ್ಟ್ ಕಥೆ ಹೇಳ್ತಾ ಹೋಗ್ತೀನಿ. ಒಂದ್ ದಿವಸ ನೀವು ಮನೆಯಲ್ಲಿ ಸುಮ್ಮನೆ ಇರ್ತೀರಾ. ಓಕೆನಾ? ನಿಮ್ಮ ಒಂದು ಸನ್ನಿವೇಶನೇ ಜ್ಞಾಪಿಸ್ಕೊಳ್ಳಿ. ಮನೆಗೆ ಹೊರಗಡೆ ನಿಂತಿರ್ತೀರಾ, ಯಾರೋ ಒಬ್ಬ ಸನ್ಯಾಸಿ ವೇಷದಲ್ಲಿ ಮಂತ್ರವಾದಿ ವೇಷದಲ್ಲಿ ಓಡಾಡ್ತಿರ್ತಾರೆ, ಮನೆಗಳಲ್ಲಿ ನೋಡಿರ್ತೀರಾ. ಅವ್ರು ಹೋಗ್ತಾ ಇರ್ತಾರೆ, ನೀವೆಲ್ಲ ಹೊರಗೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿರ್ತೀರಾ. ಸಡನ್ ಆಗಿ ಆ ಮಂತ್ರವಾದಿ ಬರ್ತಾನೆ ನಿಮ್ಮ ಹತ್ರ. ಓಕೆನಾ? ಬಂದಾಗ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಕೇಳ್ತಾರೆ. ಕರೆಕ್ಟಾ? ಅವಾಗ ಏನ್ ಹೇಳ್ತೀರಾ? ಮನೆ ಅಂತಂದ್ಮೇಲೆ ಏನಾದ್ರು ಸಮಸ್ಯೆ ಇದ್ದೇ ಇರ್ತಿತ್ತೆ. ಯಾವುದೇ ಮನೆ ಹೋದ್ರು ಕೂಡ ಯಾವ್ದಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಒಪ್ಕೊಂತೀರಾ? ನೀವು ಕೂಡ ಕ್ಯಾಶುವಲ್ ಆಗಿ ಏನಂತೀರಾ? ಸಮಸ್ಯೆ ಇದೆ ಅಂತ ಹೇಳ್ತೀರಾ. ಒಳಗ್ ಕರೀತಾ ಮಾತಾಡ್ತಾ ಆ ಮಂತ್ರವಾದಿ ಏನ್ ಹೇಳ್ತಾನೆ, ಈ ಮನೆಯ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ಮನೆಯ ಯಜಮಾನನಿಗೆ ಏನೋ ಒಂದು ಗಂಡಾಂತರ ಇದೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಆ ಮನೆ ಯಜಮಾನ ಯಾರೋ ಒಬ್ರು ಇರ್ತಾರಲ್ಲ, ಅವ್ರು ಏನಂತಾರೆ, ಸ್ವಲ್ಪ ಗಾಬರಿ ಆಗ್ತಾರೆ. ಮತ್ತೆ ನೀವು ಅವ್ರನ್ನೆಲ್ಲ ಪ್ರೀತಿಸ್ತಿರ್ತಾನೆ, ಅವ್ರು ನಿಮ್ಗೂ ಒಂಥರ ಏನಾಗುತ್ತೆ, ಏನೋ ನಿಮ್ಗೂ ಒಂಥರ ಭಯ ಆಗುತ್ತೆ. ಆಮೇಲೆ ಮನೆ ವಾತಾವರಣ ಎಲ್ಲ ನೋಡಿ ಅವನು ಮಂತ್ರವಾದಿ ನಿಮ್ಮನೆ ದೇವ್ರ ಫೋಟೋ ಏನೋ ತರಿಸ್ಕೊಂಡು ದೇವರೆಲ್ಲ ಇಟ್ಟು ಕಳಸ ಗಿಂಡಿ ಅಂತ ಏನೇನೋ ಪೂಜೆ ಎಲ್ಲ ಮಾಡ್ತಿರಲ್ಲ, ಅವನ್ನೆಲ್ಲ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಮಾಡಿ ಒಂದು ತೆಂಗಿನಕಾಯಿ ಇಡ್ತಾನೆ. ಹೇಳಿ, ಒಂದು ತೆಂಗಿನಕಾಯಿ ಇಡ್ತಾನೆ. ಆ ತೆಂಗಿನಕಾಯಿ ಇಟ್ಟು ಮನೆ ಯಜಮಾನ ಯಾರಿದ್ದಾನೆ ಅವನು ಆ ತೆಂಗಿನಕಾಯಿನ ಮುಟ್ರಿ ಅಂತ ಹೇಳ್ತಾರೆ. ಕರೆಕ್ಟಾ? ಮನೆ ಯಜಮಾನರು ಯಾರು ಇರ್ತಾರೋ ಅವರು ಅದನ್ನ ಮುಟ್ಟುತ್ತಾರೆ. ಸರಿನಾ? ಮುಟ್ಟಾಗ ಸ್ವಲ್ಪ ಸಮಯದ ನಂತರ ಆ ಮಂತ್ರವಾದಿ ಅವನ ಒಂದು ರಾಸಾಯನಿಕ ವಸ್ತು ತಂದಿರ್ತಾನೆ. ಬಟ್ ಅದು ನಿಮ್ಗೆ ಹೇಳಲ್ಲ. ಅವರು ಏನಂತ ಹೇಳ್ತಾರೆ, ಯಾವುದೋ ಒಂದು ಇದು ನೀರು ಅಂತ ಅನ್ಕೊಂಡು ಅಥವಾ ಏನೋ ಒಂದು ತೀರ್ಥ ಅಂತ ಏನೋ ಅಂತ ಅನ್ಕೊಂಡು ಆ ಜುಟ್ಟಿನ ಮೇಲೆ ಅಥವಾ ಏನೋ ಕಾಯಿಯ ಮೇಲೆ ಇರುತ್ತಲ್ಲ, ಆ ಜುಟ್ಟು ಇರುತ್ತಲ್ಲ, ಕಾಯಿ ಮೇಲೆ ಜುಟ್ಟು, ಅದ್ರ ಮೇಲೆ ಅದನ್ನ ಸುಮಿಸ್ದಾಗ ಏನಾಗುತ್ತೆ, ಸ್ವಲ್ಪ ಸಮಯದ ನಂತರ ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಹೊಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇದರಿಂದ ಏನ್ ಹೇಳ್ತಾನೆ ನೋಡಿ, ನಾನು ನಿಮ್ಗೆ ಹೇಳಿದ್ದೆ ತಾನೆ, ಏನಂತ, ಮನೆಯ ಗಂಡಾಂತರ ಇದೆ ಅಂತ ಹೇಳಿದ್ನಲ್ಲ, ಅದು ಈಗ ನಿಜ ಆಯ್ತು, ಸತ್ಯ ಆಯ್ತು. ಹೆಂಗ್ ಸತ್ಯ ಆಯ್ತು ಅಂತ ಹೇಳ್ತಾನ, ಅವ್ರು ಮುಟ್ಟಿರ್ತಾರಲ್ಲ, ಮುಟ್ಟಿರೋ ಕಾಯಿ ಅವ್ರು ಮುಟ್ಟಿರೋದ್ರಿಂದಾನೆ ಇದು ಹೀಗೆ ಹೊಗೆ ಬರ್ತಾ ಇದೆ, ಬೆಂಕಿ ಹತ್ಕೊಳುತ್ತೆ, ಪ್ರಾಣಕ್ಕೆ ತೊಂದರೆ ಇದೆ. ಹಾಗಾಗಿ ನೀವು ಅರ್ಜೆಂಟು ಇಂಥ ದಿವಸ ಇಂಥ ಪೂಜೆನ ನೀವು ಮಾಡಿಸಿದ್ರೆ ಆ ಗಂಡಾಂತರ ನಾನು ಬಗೆಹರಿಸಿ ಅವ್ರಿಗೆ ಯಾವುದು ಸಮಸ್ಯೆ ಆದಂಗೆ ನಾನು ನೋಡ್ಕೊಂತೀನಿ. ಓಕೆನಾ? ಅದಕ್ಕೆ ಇಷ್ಟು ದುಡ್ಡು ಆಗುತ್ತೋ. ಕರೆಕ್ಟಾ? ಆಮೇಲೆ ಏನೇನೋ ಆಮಿಷಗಳನ್ನ ಹೇಳಿ ನಿಮ್ಮ ಹತ್ರ ಅವನ್ನೆಲ್ಲ ಏನ್ ಮಾಡ್ತಾನೆ, ಕೊಡ್ತಾನೆ.
ಆ ಪೂಜೆಯನ್ನು ಮಾಡೋಗ್ತಾನೆ. ಇಂಥ ಸನ್ನಿವೇಶಗಳು ನೀವು ಎದುರಿಸಿದ್ದೀರಾ ಅಥವಾ ಕೆಲವು ಕಡೆ ನೋಡಿರ್ತೀರಾ ಅಥವಾ ಕೆಲವು ಕಡೆ ಕೇಳಿರ್ತೀರಾ? ಕರೆಕ್ಟಾ? ಈ ತರ ಏನೂ ಆಗಿಲ್ವಾ? ಆಗಿದಾವ ತಾನೆ? ಕೆಲವರು ಸ್ವಂತ ಅನುಭವದಲ್ಲೇ ಬಂದಿರ್ತಾರೆ. ಓಕೆ, ಹಾಗಾದ್ರೆ ನಿಜವಾಗ್ಲೂ ಆ ಮನೆ ಯಜಮಾನನಿಗೆ ಗಂಡಾಂತರ ಇತ್ತ ಅಥವಾ ಇಲ್ವಾ? ಅಥವಾ 50-50 ಅನ್ನೋದಿದ್ದೀರಾ? ಬಟ್ ನಿಜ ಜೀವನದಲ್ಲಿ ನಿಮಗೆ ಬಂದ್ರೆ ನೀವು ಅದನ್ನ ಒಪ್ಕೊಂತೀರ. ಕರೆಕ್ಟಾ? ಏನೋ ಇದ್ರು ಇರ್ಬಹುದೇನೋ ಅಂತ ಅನ್ಕೊಂತೀರ. ಕರೆಕ್ಟಾ? ಅಲ್ಲಿ ಏನ್ ಮಾಡಿರ್ತಾರೆ, ನೀವ್ ಹೇಳ್ದಂಗೆ ಸರಿ ಉತ್ತರ. ಏನ್ ಹೇಳಿ? ಅಲ್ಲಿ ಯಾವುದೇ ರೀತಿಯ ಗಂಡಾಂತರನೂ ಇಲ್ಲ, ಏನೂ ಇಲ್ಲ. ಆ ಮಂತ್ರವಾದಿಗೆ ಗೊತ್ತಿರುತ್ತೆ ಏನೋ ರಾಸಾಯನಿಕ ಕ್ರಿಯೆಗಳನ್ನ ಬಳಕೆ ಮಾಡ್ಕೊಂಡು ನಾವು ಬೆಂಕಿಯನ್ನ ಹತ್ತಿಸಬಹುದು, ಹೊಗೆಯನ್ನ ಮೂಡಿಸಬಹುದು. ಅವನು ಕಾಯಿಯ ಜುಟ್ಟಿನೊಳಗೆ ಏನ್ ಹಾಕಿರ್ತಾನಪ್ಪ ಅಂತಂದ್ರೆ, ನಮ್ಮ ಹತ್ರ ಒಂದು ರಾಸಾಯನಿಕ ಇದೆ, ಯಾವುದು? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಅವ್ರ ಹೆಸರು. ಹೇಳಿ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಕಾಣ್ತಿದ್ಯಾ? ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನ ಮುಂಚೆನೆ ಪುಡಿ ಇರುತ್ತದೆ. ಆ ಪುಡಿನ ಏನ್ ಮಾಡ್ತಾರೆ, ಆ ಕಾಯಿಯ ಜುಟ್ಟಿನ ಒಳಗೆ ಕಾಣ್ದಂಗೆ ಹಾಕಿರ್ತಾರೆ. ಆಮೇಲೆ ಆ ತೀರ್ಥದ ಹೆಸರಿನಲ್ಲಿ ಏನ್ ಮಾಡ್ತಾರೆ, ಹಾಕಿದ ನೀರಿನ ರೀತಿ ಅದರೊಳಗೆ ರಾಸಾಯನಿಕ ವಸ್ತುಗಳನ್ನ ಸೇರ್ಪಡಿಸುತ್ತಾರೆ. ಓಕೆನಾ? ಆಗ ಅದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಏನ್ ಬರುತ್ತೆ? ಹೊಗೆ ಬರುತ್ತೆ. ಏನ್ ಬರುತ್ತೆ? ಹೊಗೆ ಬರುತ್ತೆ. ಅದರ ಸೂತ್ರ KMnO4. ಯಾವ್ದು ಸೂತ್ರ ಇದು? ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇದಕ್ಕೆ ಗ್ಲಿಸರಿನ್ ಅನ್ನ ಸೇರ್ಪಡಿಸಿದಾಗ ಅದು ಬೆಂಕಿಯನ್ನ ಹೊತ್ಕೊಳ್ಳುತ್ತೆ. ಇದು ಯಾರು ಇದ್ರ ಬಗ್ಗೆ ಜ್ಞಾನ ಇರೋದಿಲ್ವೋ ಅವರು ಸುಲಭವಾಗಿ ಏನ್ ಮಾಡ್ತಾರೆ, ನಂಬ್ತಾರೆ, ಮತ್ತೆ ದುಡ್ಡನ್ನ ಏನ್ ಮಾಡ್ತಾರೆ, ಕಳ್ಕೊಂತಾರೆ. ಸರಿನಾ? ಹಾಗಾಗಿ ಈ ಪಾಠದ ಉದ್ದೇಶ ಗೊತ್ತಾಯ್ತಾ? ರಾಸಾಯನಿಕ ಕ್ರಿಯೆಗಳು. ಆ ಪೂಜಾರಿ ಮಾಡಿದ್ದೇನು? ರಾಸಾಯನಿಕ ಕ್ರಿಯೆಗಳು. ಕರೆಕ್ಟಾ? ಈ ರೀತಿ ನಮ್ಮನ್ನ ಎಷ್ಟೋ ಜನ ಈ ಮೂಢನಂಬಿಕೆಗಳಿಂದ ದೋಚ್ತಾ ಇದ್ದಾರೆ. ಹಾಗಾಗಿ ಈ ಪಾಠಕ್ಕೆ ಇದು ಅವಶ್ಯಕತೆ ಅನ್ಸುತ್ತೆ. ಈ ಕತೆ ಅರ್ಥ ಆಯ್ತಾ? ನಾವೇನ್ ಕಲಿಯಕ್ಕೆ ಹೋಗ್ತಿದೀವಿ ಹಾಗಾದ್ರೆ ಈಗ? ರಾಸಾಯನಿಕ ಕ್ರಿಯೆಗಳು. ಅರ್ಥ ಆಯ್ತಾ? ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಮುಂದಿನ ಅದನ್ನು ನೀಟಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂತ ಹೋಗೋಣ. ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಭೌತ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಅಂತ ಎರಡು ರೀತಿ ಇರ್ತವೆ. ಯಾವ್ಯಾವುದು? ಭೌತ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ. ಏನಾಗದ್ರೆ ಭೌತ ಕ್ರಿಯೆ? ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಪೇಪರ್ ಇರುತ್ತೆ, ಒಂದು ಪೇಪರ್ನ 2 ಪೀಸ್ ಮಾಡ್ತೀನಿ. ಓಕೆನಾ? ಅದೇ ರೀತಿ ಒಂದು ಕಬ್ಬಿಣದ ಮೊಳೆ, ಏನೇಳಿ ಹೊಸ ಕಬ್ಬಿಣದ ಮೊಳೆ, ಯಾವುದೇ ರೀತಿ ಒಳಪುಳ್ಳ ಕಬ್ಬಿಣದ ಮೊಳೆ ಕೊಡ್ತೀನಿ. ಇನ್ನೊಂದು ಸುಕ್ಕಿಡಿದಿರೋ ಮೊಳೆ ಕೊಡ್ತೀನಿ. ಓಕೆನಾ? ಈ ಪೇಪರ್ನ ಅರ್ಧ ಹಾಕೋದು ಒಂದು ಮೊದಲನೇ ಉದಾಹರಣೆ ತಗೋಣ. ಒಂದು ಪೇಪರ್ ಇರುತ್ತೆ, ಅದನ್ನ 2 ಸಮಭಾಗವಾಗಿ ಅಳಿತೀನಿ. ಇದೊಂದು ಕಡೆ ಇರಲಿ, ಅದೇ ರೀತಿ ಇನ್ನೊಂದು ಕಡೆ ಕಬ್ಬಿಣದ ಮೊಳೆ, ಹೊಸದು ಹೊಳಪಿರುವಂತಹ ಕಬ್ಬಿಣ ಮೊಳೆ, ಇನ್ನೊಂದು ತೂಕಿಡಿದಿರುವಂತಹ ಕಬ್ಬಿಣದ ಮೊಳೆ. ಓಕೆನಾ? 2 ಸನ್ನಿವೇಶಗಳನ್ನು ನಮ್ಮ ಮಧ್ಯೆ ಉದಾಹರಣೆಗೆ ತಗೊಳ್ಳೋದಾದ್ರೆ, ರಾಸಾಯನಿಕ ಕ್ರಿಯೆ ಯಾವಾಗ ನಡೆದಿದೆ ಅಂತ ನಾವು ತೀರ್ಮಾನಿಸ್ಕೊಳ್ತೀವಿ ಅಂತಂದ್ರೆ, ರಾಸಾಯನಿಕ ಕ್ರಿಯೆ ನಡೆದಾಗ ಅದರಲ್ಲಿ ಬಣ್ಣ ಬದಲಾವಣೆ ಆದ್ರೆ ಮೊದಲನೇ ಪಾಯಿಂಟ್ ಏನು? ಬಣ್ಣ ಬದಲಾವಣೆ. ನೆಕ್ಸ್ಟ್ ಸ್ಥಿತಿ ಬದಲಾವಣೆ. ಮೂರನೇ ಹಂತ ತಾಪದಲ್ಲಿ ಬದಲಾವಣೆ. ಅನಿಲ ಬಿಡುಗಡೆ. ಐದನೇದು ಪ್ರಿಸಿಪಿಟೇಷನ್ ಉತ್ಪಾದನೆ ಅಂತ ಕರಿತೀವಿ. ಇಲ್ಲಿ ಪ್ರಕ್ಷೇಪ, ಕನ್ನಡದಲ್ಲಿ ಪ್ರಕ್ಷೇಪ. ಓಕೆ, ಎಷ್ಟಾಯ್ತು? 5. 5ರಲ್ಲಿ ಯಾವುದಾದರೂ ಒಂದು ನಡೆದರೆ ಅದ್ರಲ್ಲಿ ಏನಾಗಿದೆ ಅಂತ ಅರ್ಥ? ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಅರ್ಥ. ಭೌತ ಬದಲಾವಣೆ ತಗೋಣ. ಈ ಪೇಪರ್ ಅರ್ಧ ಅಂತ ತಿಳ್ಕೊಳ್ಳಿ. ಪೇಪರ್ ಅರ್ಧ ಆಗ ಏನಾದ್ರೂ ಬಣ್ಣ ಬದಲಾವಣೆ ಆಗುತ್ತಾ? 2 ಪೇಪರ್ ಪೀಸ್ ಆಗಲ್ಲ. ಸ್ಥಿತಿ ಏನಾದ್ರು ಬದಲಾವಣೆ ಆಗುತ್ತಾ? ಅದು ಪೇಪರ್, ಇದು ಪೇಪರ್.
ಅದರಲ್ಲೂ ಬರಿಬಹುದು, ಇದರಲ್ಲೂ ಬರಿಬಹುದು ಅಲ್ಲೇ ನಬಿ. ನೆಕ್ಸ್ಟ್ ಮೂರನೇದು ತಾಪಮಾನ ಏನಾದ್ರು ಎರಡು ಪೇಪರ್ದು ಬೇರೆ ಬೇರೆ ಆಗುತ್ತಾ? ಒಂದು ಜಾಸ್ತಿ ಒಂದು ಕಮ್ಮಿ ಆಗುತ್ತಾ? ಇಲ್ಲ. ಅನಿಲ ಬಿಡುಗಡೆ ಆಗುತ್ತಾ? ಅದು ಇಲ್ಲ. ಪ್ರಕ್ಷೇಪ ಉಂಟಾಗುತ್ತಾ? ಪ್ರಕ್ಷೇಪ ಅಂದ್ರೆ ಗೊತ್ತಾ? ಪ್ರಕ್ಷೇಪ ಅಂದ್ರೆ ಗೊತ್ತಾ? ಒಂದು ಗಾಜಿನ ಲೋಟದಲ್ಲಿ ಒಂದು ಮಜ್ಜಿಗೆ ಹಾಕಿಡೋಣ, ಕೆಡುವಾದ ಮಜ್ಜಿಗೆನ ಹಾಕಿಡೋಣ. ಒಂದು 1/4 ಗಂಟೆ ಬಿಟ್ಟ ನಂತರ ನೀವು ಸ್ಟಾರ್ಟಿಂಗ್ ಇಟ್ಟಾಗ ಹೆಂಗಿರುತ್ತೋ 1/4 ಗಂಟೆ ಆದಾಗಲೂ ಹಂಗೆ ಇರುತ್ತಾ? ಏನಾಗಿರುತ್ತೆ? ಎರಡು ಪಾದಗಳು ಉಂಟಾಗಿರುತ್ತೆ, ತಲೆಲ್ಲ ತಳಕ್ ಬಂದು ಸಟ್ಲ ಆಗದಂಗೆ ಕಾಣುತ್ತೆ. ಕರೆಕ್ಟಾ? ಅದನ್ನ ಪ್ರಕ್ಷೇಪ ಅಂತ ಕರೀತಾರೆ. ಎಂತ ಕರೀತಾರೆ? ಅದೇ ನಿಂಬೆಹಣ್ಣು ಜ್ಯೂಸ್ ಅನ್ನು ನಾವು ಇಟ್ಟರೆ ಪ್ರಕ್ಷೇಪ ಉಂಟಾಗುತ್ತಾ? ಅರ್ಧ ಗಂಟೆ ಇಟ್ಟು ನೋಡ್ರೆ ಆಗುತ್ತಾ? ಇಲ್ಲ. ನೀರಿಟ್ರೆ ಪ್ರಕ್ಷೇಪ ಉಂಟಾಗುತ್ತಾ? ಮಜ್ಜಿಗೆ ಇಟ್ರೆ ಪ್ರಕ್ಷೇಪ ಉಂಟಾಗುತ್ತೆ. ಕರೆಕ್ಟಾ? ಅಥವಾ ಮರದ ಒಟ್ಟು, ಮರ ಕೊಯ್ದಾಗ ಬರುತ್ತಲ್ಲ ಪುಡಿ, ಆ ನೀರಿಗೆ ಹಾಕಿ ಚೆನ್ನಾಗಿ ಗುರಾಡೋಣ, ಅವಾಗ ಸ್ವಲ್ಪ ಬಿಡೋಣ, ಅದ್ರಲ್ಲೂ ಪ್ರಕ್ಷೇಪ ಉಂಟಾಗುತ್ತಾ? ತಳಕೊಂದ್ ಸಂಗ್ರಹ ಆಗುತ್ತಲ್ಲ, ಅದನ್ನ ಪ್ರಕ್ಷೇಪ ಅಂತ ಕರೀತಾರೆ. ಅರ್ಥ ಆಯ್ತಾ? ಇದರಲ್ಲಿ 5 ಬದಲಾವಣೆ, 5ರಲ್ಲಿ ಯಾವ್ದಾದ್ರೂ ಒಂದು ನಡೆದ್ರೆ ಅದು ನಾವೇನ್ ತೀರ್ಮಾನ ತಗೋಬಹುದು? ಬದಲಾವಣೆ ಅಂತ ಕರಿಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ತೀರ್ಮಾನಿಸಬಹುದು. ಒಪ್ಕೊಂತೀರಾ? ಇನ್ನೊಂದು ನಾವು ಉದಾಹರಣೆ ತಗೊಂಡಿದ್ದೇವೆ, ಮಳೆದು. ಹೊಸ ಮಳೆ ಮತ್ತೆ ತುಪ್ಪಿದ್ರ ಮಳೆ. ನಿಮ್ಗೆ ಗೊತ್ತಿದೆಯಲ್ಲ ಅದು? ಎರಡು ಏನಾದ್ರು ತಂದು ತೋರಿಸ್ಬೇಕಾ? ನಿಮ್ಗೆ ನೆನಪಿ ಬರುತ್ತಲ್ವಾ? ಓಕೆ. ಅದ್ರಲ್ಲಿ ಬಣ್ಣ ಬದಲಾವಣೆ ಆಗುತ್ತಾ? ಹೊಸ ಮಳೆ ಯಾವ ಒಳಪಾತ ಮೇಲ್ಮೈಯನ್ನ ಹೊಂದಿರ್ತದೆ, ತುಪ್ಪಿಡಿದಿರೋದು ಆ ಬಣ್ಣ ಕಳ್ಕೊಂಡಿರುತ್ತೆ. ಓಕೆನಾ? ಸ್ಥಿತಿ ಅದು ಬಹಳ ಗಟ್ಟಿ ಇರುತ್ತೆ ಹೊಸ ಮಳೆ. ಇದು ಅಷ್ಟು ಒತ್ತಡವನ್ನ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಕರೆಕ್ಟಾ? ಜಾಸ್ತಿ ತುಪ್ಪ ಹಿಡಿದಿದ್ರೆ ಅದ್ರ ಸಾಮರ್ಥ್ಯ ಇನ್ನೂ ಕಮ್ಮಿ ಆಗಿರುತ್ತದೆ. ಆಮೇಲೆ ತಾಪ ಏನು ಎರಡು ಸೇಮ್ ಇರುತ್ತೆ. 5 ಆಗಬೇಕು ಅಂತ ಏನಾದ್ರು ಇದೆಯಾ ರಾಸಾಯನಿಕ ಬದಲಾವಣೆಯಲ್ಲಿ? ಏನಾಗದ್ರೆ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಯಾವ್ದಾದ್ರೂ ಒಂದಾದ್ರೂ ಆದ್ರೂ ಸಾಕು. ವಸ್ತು ಆದ್ರೂ ಒಳ್ಳೇದೆ, ಎರಡಾದ್ರೂ ತೀರ್ಮಾನಕ್ಕೆ ನಾವು ಬರ್ಬಹುದು. ಕ್ಲಿಯರಾ? ಇದರಿಂದ ನಾವ್ ಏನ್ ತೀರ್ಮಾನ ಬರ್ಬೋದು? ರಾಸಾಯನಿಕ ಕ್ರಿಯೆ ನಡೆದಿದೆ. ಯಾವ್ದಾದ್ರು ಹೇಳಕ್ಕಾಗತ್ತಾ? ರಬ್ ಮಾಡ್ಲಾ? ನೋಡ್ಕೊಂಡು ಹೇಳ್ತೀರಾ? ಓಕೆ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದನ್ನ ನಾವು ಯಾವ ಆಧಾರದ ಮೇಲೆ ತೀರ್ಮಾನಿಸಬಹುದು? ಹಾಗಾದ್ರೆ ಬದಲಾವಣೆ, ಪ್ರಕ್ಷೇಪ ಉಂಟಾಗುವಿಕೆ. ಪ್ರಕ್ಷೇಪ ಉಂಟಾಗುವಿಕೆ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ಎಂತ ಕರಿತೀವಿ? ಪ್ರಿಸಿಪಿಟೇಷನ್ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ನಿಮಗೆ ಒಂದು ಪ್ರಯೋಗ ಮಾಡೋಣ. ಓಕೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಏನ? ಯಾವ್ದಿದು? ಮೆಗ್ನೀಷಿಯಂ ತಂತಿ ಅಂತ ಕರಿತೀವಿ. ಎಂತ ಕರಿತೀವಿ? ಮೆಗ್ನೀಷಿಯಂ ತಂತಿ. ಓಕೆ. ಇದೇನಿದು? ಗೊತ್ತಲ್ಲ? ನೀವು 9ನೇ ಕ್ಲಾಸ್ ನಲ್ಲಿ ಅಧ್ಯಯನ ಮಾಡಿ ಇರಲ್ಲ? ಏನಿದು? ಆವರ್ತ ಕೋಷ್ಟಕ. ಓಕೆ. ಮೆಗ್ನೀಷಿಯಂ ಇಲ್ಲಿ ಎಲ್ಲಿ ಬರುತ್ತೆ? ಮೆಗ್ನೀಷಿಯಂ ಎಲ್ಲಿ ಬರುತ್ತೆ? ಎಷ್ಟನೇದು? ಓಕೆನಾ? ಸರಿ. ಮೆಗ್ನೀಷಿಯಂ ಎಲ್ಲಿ ಬರುತ್ತೆ? 12ನೇ ಸಂಖ್ಯೆಯಲ್ಲಿ ಬರುತ್ತೆ. ಇದು ಅದರ ಪರಮಾಣು ಸಂಖ್ಯೆ. ಕರೆಕ್ಟಾ? ನಾನು ನಿಮಗೆ ತೋರಿಸಿದಂತಹ ಲೋಹ ಯಾವ್ದಿದು? ಮೆಗ್ನೀಷಿಯಂ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಪ್ರಯೋಗ ಮಾಡೋಣ. ಒಬ್ಬ ಚೂರು ಕಲಾಟೆ ಗಾಳಿ ಇಲ್ಲೇ ಇರೋ ನಾಲ್ಕಾದ್ಬಿಟ್ಟು ಅಲ್ಲಿ. ಈ ಮೆಗ್ನೀಷಿಯಂ ತಂತಿಯನ್ನ ಬಳಸುವ ಮೊದಲು ನಾವೇನ್ ಮಾಡಬೇಕು? ಉಪ್ಪಿನ ಕಾಗದದಲ್ಲಿ, ಯಾವ್ದಿದು? ಉಪ್ಪಿನ ಕಾಗದ, ಸ್ಯಾಂಡ್ ಪೇಪರ್ ಅಂತ ಕರಿತೀವಿ. ಕರೆಕ್ಟಾ? ಈ ತಂತಿಯನ್ನ ನಾವೇನ್ ಮಾಡ್ತಾ ಇದೀವಿ?
ಉಪ್ಪಿನ ಕಾಲದಲ್ಲಿ ಸ್ವಚ್ಛಗೊಳಿಸ್ತಾ ಇದೀವಿ. ಏನ್ ಮಾಡ್ತಿದೀವಿ? ಸ್ವಚ್ಛಗೊಳಿಸ್ತಾ ಇದೀವಿ. ಇದನ್ನ ನಾವು ಏನಂತ ಕರಿತೀವಿ, ಯಾಕೆ ಸ್ವಚ್ಛಗೊಳಿಸಿದ್ವಿ ಅನ್ನೋದನ್ನ ಆಮೇಲೆ ನಾನು ಚರ್ಚೆ ಮಾಡ್ತೀನಿ. ಇದನ್ನ ಟಾಂಗ್ ಅಂತ ಕರೀತಾರೆ. ಎಂತ ಕರೀತಾರೆ? ಅಡಿಗೆ ಮನೆಯಲ್ಲಿ ಬಿಸಿ ಪಾತ್ರೆಗಳನ್ನ ಇಟ್ಕೊಳಕ್ಕೆ ಒಂದು ಇಟ್ಲ ಅಂತ ಮಾಡ್ಕೊಂಡಿರ್ತಾರಲ್ಲ, ಅದೇ ತರ ಇದು ಟಾಂಗ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಈಗ ನಡೆಯೋದು ನೀವು ಭೌತ ಕ್ರಿಯೆನ ರಾಸಾಯನಿಕ ಕ್ರಿಯೆನ ಅನ್ನೋದನ್ನ ನೋಡಿ ಹೇಳ್ಬೇಕಾಗುತ್ತೆ. ಓಕೆ, ಈಗ ಕ್ರಿಯೆನ ಆರಂಭಿಸ್ತಾ ಇದ್ದೀನಿ. ಈ ಟಾಂಗ್ ನ ಸಹಾಯದಿಂದ ಮೆಗ್ನೀಷಿಯಂ ತಂತಿಯನ್ನ ಉರಿಸ್ತೀನಿ. ಈ ತಂತಿ ಉರಿಯುತ್ತಾ? ತಂತಿ ಏನಾಗುತ್ತೆ ನೋಡೋಣ. ಇಲ್ಲಿ ಮೆಗ್ನೀಷಿಯಂ ತಂತಿಯನ್ನ ನಾನು ಒಂದು ಬರ್ನರ್ ಅಥವಾ ಕ್ಯಾಂಡಲ್ ನ ಸಹಾಯದಿಂದ ಇದನ್ನ ಉರಿಸುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಇಲ್ಲಿ ಬರೀ ಉಷ್ಣ ಶಕ್ತಿ ಮಾತ್ರ ಇದೆಯಾ ಅಥವಾ ಇನ್ನು ಬೇರೆ ಏನಾದ್ರು ಸಹಾಯ ಮಾಡ್ತಾ ಇದೆಯಾ ಇದಕ್ಕೆ ದಹನ ಕ್ರಿಯೆಗೆ? ಏನೋ ಕರೆಕ್ಟಾ? ಎಲ್ಲಿರುತ್ತೆ ಆಕ್ಸಿಜನ್? ಗಾಳಿಯಲ್ಲಿ ಆಮ್ಲಜನಕ ಇರೋದ್ರಿಂದ ಅದರ ಸಹಾಯದಿಂದ ಈ ಮೆಗ್ನೀಷಿಯಂ ತಂತಿ ಏನಾಗುತ್ತೆ ಅನ್ನೋದು ನೀವು ಇಲ್ಲಿ ವೀಕ್ಷಿಸಬೇಕು. ಇದರ ಒಂದು ಸಮೀಕರಣ ಬರೆಯೋದು ಹೇಗೆ ಎಂಬುದನ್ನ ಪಾಸ್ ಮಾಡ್ಬೋದೇನಲ್ಲ? ಪಾಸ್ ಮಾಡ್ಬೋದಾ? ಸ್ಟಾಪ್ ಮಾಡ್ಬೇಡ, ಪಾಸ್ ಮಾಡೋದು. ಏನ್ ಮಾಡಿದ್ದೆ? ಪಾಸ್ ಮಾಡಿದ್ಯಾ? ನೋಡೋಗ ಇಸ್ಕೊಂಡು ಯಾರಿಗೆ ಬರುತ್ತೆ? ಬಾ ಎದ್ದು ಕಾಣ್ತಾ ಇದೆಯಾ? ಕ್ಷಿಪ್ರವಾದ ಬೆಳಕಿನೊಂದಿಗೆ ಮೆಗ್ನೀಷಿಯಂ ದಹನ ಕ್ರಿಯೆ ಉಂಟಾಗ್ತಾ ಇದೆ. ಕಾಣ್ತಾ ಇದೆಯಾ? ಓಕೆ, ಮೊದಲು ನೋಡಿದಾಗ ತಂತಿಯ ರೂಪದಲ್ಲಿತ್ತು, ಈಗ ಯಾವ ರೂಪ ಬಂದಿದ್ರೆ ಪುಡಿಯ ರೂಪಕ್ಕೆ ಹೋಯ್ತು. ಇಲ್ಲೇನಾಯ್ತು? 5 ಪಾಯಿಂಟ್ಸ್ ಇತ್ತಲ್ಲ, ಯಾವ ಪಾಯಿಂಟ್ ಇದು? ಫಸ್ಟ್ ಪಾಯಿಂಟ್ ಬದಲಾವಣೆ. ಮೊದಲಿಗೆ ಸ್ಥಿತಿ ಯಾವ್ದು? ಘನ ರೂಪದಲ್ಲಿತ್ತು, ಈಗ ಫುಲ್ ಪುಡಿಯ ರೂಪಕ್ಕೆ ಬಂದೋಯ್ತು. ಇದು ಒಂದೇದು. ಇನ್ನೇನು ಕಂಡ್ರೆ ಇದ್ರಲ್ಲಿ ನೀವು? ಬಣ್ಣ ಬದಲಾವಣೆ. ಅನಿಲ ಬಂತಲ್ಲ, ಹೊಗೆ ರೂಪದಲ್ಲಿ ಅನಿಲ ಬಿಡುಗಡೆ ಆಯ್ತು. ತಾಪ ಕರೆಕ್ಟಾ? ಫುಲ್ಲು ಕ್ಷಿಪ್ರವಾದ ಬೆಳಕಿನೊಂದಿಗೆ ಉರಿತು. ಪ್ರಕ್ಷೇಪ ಉಂಟಾಗಿಲ್ಲ, ದ್ರಾವಣಗಳಲ್ಲಿ ಪ್ರಕ್ಷೇಪ ಉಂಟಾಗುತ್ತೆ. ಕರೆಕ್ಟಾ? ನಾವ್ ಹೇಳಿದ್ದು 5 ವ್ಯತ್ಯಾಸಗಳಲ್ಲಿ ನೋಡ್ರಿ, ಹೇಳಿದ 5 ವ್ಯತ್ಯಾಸಗಳಲ್ಲಿ 4 ಪಾಯಿಂಟ್ಸ್ಗಳು ಕಂಡು ಬಂದಿರಾ? ಇದು ಒಂದು ರಾಸಾಯನಿಕ ಉದಾಹರಣೆ. ಪಾಠದಲ್ಲಿ ಆ ಚಟುವಟಿಕೆ ಇದೆ. ನಿಮ್ಮ ಪಾಠದಲ್ಲಿ ಆ ಚಟುವಟಿಕೆನ ಇದೆ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೂಡ ಇದೆ. ಈಗ ಇದರ ರಾಸಾಯನಿಕ ಸಮೀಕರಣ ಬರೆಯೋದು ಹೇಗೆ ಅನ್ನೋದನ್ನ ನೋಡೋಣ. ತಗೊಂಡಿದ್ದು ತಂತಿ ಯಾವುದು? ಯಾವುದು? ಮೆಗ್ನೀಷಿಯಂ. ಅದರ ಚಿಹ್ನೆ ಅಭಿ, ಮೆಗ್ನೀಷಿಯಂ ನ ಚಿಹ್ನೆ ಹೇಳು. ಏನು ಮೆಗ್ನೀಷಿಯಂ ನ ಚಿಹ್ನೆ? ರಾಸಾಯನಿಕ ಸಂಕೇತ ಅಂತ ಕರಿತೀವಿ. ಇಲ್ಲೇ ಬರ್ದಿಲ್ವಾ?
ಪ್ಲಸ್ ವಾತಾವರಣದಲ್ಲಿ ಏನಿತ್ತು ಅದರ ಸೂತ್ರ ಒಟ್ಟು. ಕರೆಕ್ಟಾ? ನಾನು ದಹನ ಕ್ರಿಯೆಗೆ ಮಾಡ್ಬೇಕಾದ್ರೆ ಅಲ್ಲಿ ಮೆಗ್ನೀಷಿಯಂ ತಂತಿನೂ ಇತ್ತು, ವಾತಾವರಣದಲ್ಲಿ ಏನಿತ್ತು ಆಮ್ಲಜನಕನೂ ಇತ್ತು. ಎರಡು ಸೇರಿ ಏನು ಉತ್ಪತ್ತಿ ಆಗ್ತಿದೆ? ಏನಾಗ್ತಿದೆ? MgO ಗೆ ನಾವೆಂತ ಕರಿತೀವಿ? ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕರಿತೀವಿ. ಇದು ಒಂದು ಸರಳವಾದಂತಹ ಒಂದು ಕ್ರಿಯೆ ಮತ್ತು ಇಲ್ಲಿನ ಸಮೀಕರಣ ಅಂತ ಕರೀತಾರೆ. ಮೆಗ್ನೀಷಿಯಂ ಮೆಗ್ನೀಷಿಯಂ ಆಕ್ಸೈಡ್. ಇದೇನು ಗೊತ್ತಿದೆ ನಿಮಗೆ? ಏನೋ ಆಕ್ಸಿಜನ್. ನಾವೇನ್ ಮಾಡಿದೀವಿ? ಉಷ್ಣ ಶಕ್ತಿಯನ್ನ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೀವಿ? ಕ್ಲಿಯರಾ? ಏನೋ ಡೌಟ್ ಇದೆಯಾ ಅಭಿ? ಗೌತಮ್? ನಾವು ಮಾಡಿದ ಯಾವ ಕ್ರಿಯೆ ಈಗ? ಭೌತ ಕ್ರಿಯೆನಾ ರಾಸಾಯನಿಕ ಕ್ರಿಯೆನಾ? ರಾಸಾಯನಿಕ ಕ್ರಿಯೆ. ನಾ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅದು ಭೌತ ಕ್ರಿಯೆನಾ ರಾಸಾಯನಿಕ ಕ್ರಿಯೆನಾ ಹೇಳ್ಬೇಕು. ಮಂಜುಗಡ್ಡೆ ಕೊಡ್ತೀನಿ ನಿಮಗೆ. ಹೇಳಿ, ಮಂಜುಗಡ್ಡೆನ ಕೊಡ್ತೀನಿ. ಆ ಮಂಜುಗಡ್ಡೆ ಏನಾಗುತ್ತೆ? ಕೆಳಗೆ ನೀರಾಗುವಂತಹ ಒಂದು ಸನ್ನಿವೇಶನ ನಾವು ನೆನ್ಪಿಟ್ಕೊಳ್ಳೋಣ. ಮಂಜುಗಡ್ಡೆ ಒಂದು ಬೀಕರಲ್ಲಿ ಇಟ್ಕೊಟ್ಟಿದ್ದೀನಿ, ಅದು ಬಿಸಿ ಮಾಡ್ತಾ ಇದ್ದೀವಿ. ಅದೇನಾಗ್ತಾ ಇದೆ? ಕೆಳಗೆ ನೀರಾಗ್ತಾ ಇದೆ. ಓಕೆನಾ? ಇದು ಯಾವುದಕ್ಕೆ ನೀವು ಉದಾಹರಣೆಗೆ ತಗೊಂತೀರಾ? ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ತಗೊಂತೀರಾ ಅಥವಾ ಭೌತ ಕ್ರಿಯೆಗೆ ಇದನ್ನ ಉದಾಹರಣೆಗೆ ತಗೊಂತೀರಾ? ರಾಸಾಯನಿಕ ಕ್ರಿಯೆಗೆ ತಗೊಂತೀರಾ? ಓಕೆ. ನೆಕ್ಸ್ಟ್ ಅದೇ ರೀತಿ ಹಾಲು ಮೊಸರಾಗುವಂತಹ ಪ್ರಕ್ರಿಯೆನ ಯಾವುದಕ್ಕೆ ಉದಾಹರಣೆ ತಗೊಂತೀರಾ? ಹಾಲು ಮೊಸರಾಗುವಂತಹ ಸನ್ನಿವೇಶನ ಯಾವುದಕ್ಕೆ ಉದಾಹರಣೆಯಾಗಿ ತಗೊಂತೀರಾ? ರಾಸಾಯನಿಕ ಕ್ರಿಯೆ. ಕರೆಕ್ಟಾ? ಅಲ್ಲೇನಾಗುತ್ತೆ? ಸ್ಥಿತಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಅದದ್ದು ಪ್ರಕ್ಷೇಪ ಉಂಟಾಗುತ್ತೆ. ಹಾಲಿಟ್ರೆ ಪ್ರಕ್ಷೇಪ ಉಂಟಾಗುತ್ತಾ? ಇಲ್ಲ ತಾನೆ? ಅರ್ಥ ಆಗ್ತಿದೆಯಲ್ಲ? ಈ ತರ ಇನ್ನೂ ಸಾಕಷ್ಟು ಸನ್ನಿವೇಶಗಳನ್ನ ನೀವು ಮನೆಯಲ್ಲಿ ಕೂತಾಗ ಭೌತ ಕ್ರಿಯೆ ಮತ್ತೆ ರಾಸಾಯನಿಕ ಕ್ರಿಯೆಯ ವ್ಯತ್ಯಾಸಗಳನ್ನ ನೀವು ಮನೆಯಲ್ಲಿ ಬರ್ಕೋಬೇಕು. ಓಕೆನಾ? ಹೋಮ್ವರ್ಕ್ ಅಂತ ನಾನು ಹೋಮ್ವರ್ಕ್ ಅಂತಾನೆ ತಗೊಳ್ಳಿ. ಓಕೆನಾ? ಓಕೆ. ನೆಕ್ಸ್ಟ್ ಟಾಪಿಕ್ ಯಾವುದು? ಈ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋದ್ರ ಬಗ್ಗೆ. ಓಕೆನಾ? ಸರಿದೂಗಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೊಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆನ ತಂದಿದ್ದೀನಿ. ನೋಡ್ತಿದ್ದೀರಾ? ಏನಿದು ನೋಡಿದೀರಾ? ಏನಿದು? ಗೌತಮ್ ನೋಡಿದೀರಾ? ಇದು ಏನಂತ ಕರೀತಾರೆ? ಸುಣ್ಣದ ಕಲ್ಲು ಅಥವಾ ಸುಟ್ಟ ಸುಣ್ಣ ಅಂತ ಕರೀತಾರೆ. ಎಂತ ಕರೀತಾರೆ? ಸುಣ್ಣ ಅಂತ. ಈ ಸುಟ್ಟ ಸಣ್ಣ ಸುಣ್ಣನ ತಗೊಂಡು ನಾನೇನ್ ಮಾಡಿದ್ದೀನಿ? ನೀರಿಗೆ ಹಾಕಿದ್ದೀನಿ. ಒಂದು ಬೀಕರಲ್ಲಿ ನೀರು ತಗೊಂಡು ಸುಟ್ಟ ಸುಣ್ಣನ ನೀರಲ್ಲಿ ಹಾಕಿದ್ದೀನಿ. ಓಕೆನಾ? ನೀರಲ್ಲಿ ಹಾಕಿದಾಗ ಅಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಬೇಕಾದ್ರೆ ಮುಟ್ ನೋಡಿ, ಸುಡ್ತಾ ಇದೆ. ಸುಡ್ತಿದ್ಯಾ? ಓಕೆನಾ? ನಿಮ್ಮ ಮನೇಲಿ ನೀವೆಲ್ಲ ಮಾಡಿರ್ತೀರಲ್ಲ, ಅದನ್ನ ಮಾಡಿರ್ತೀರಾ ಇಲ್ವಾ? ಮನೆಗಳಲ್ಲಿ ಸುಣ್ಣ ಹೊಡಿಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಸುಣ್ಣನ ಹಾಕಿ ಬಿಟ್ಟಾಗ ಏನಾಗುತ್ತೆ? ಸ್ವಲ್ಪ ಸಮಯದ ನಂತರ ಏನಾಗುತ್ತೆ? ಉಷ್ಣ ಬಿಡುಗಡೆ ಆಗುತ್ತೆ. ಹೊರಗಡೆಯಿಂದ ನಾವು ಮುಟ್ ನೋಡಿದಾಗ ಏನಾಗುತ್ತೆ? ಉಷ್ಣ ಬಿಡುಗಡೆ ಆಗುತ್ತೆ ನಾವು ಗಮನಿಸ್ತೀವಿ. ಮತ್ತೆ ಆ ಕ್ರಿಯೆ ನಡಿಬೇಕಾದ್ರೆ ಅದನ್ನ ನೋಡಿದಾಗ ಅದರಿಂದ ಅನಿಲಗಳು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗುತ್ತೆ, ಬಿಡುಗಡೆ ಆಗೋದು ಗೊತ್ತಾಗುತ್ತೆ. ಮತ್ತೆ ಸ್ಥಿತಿ ಸ್ಟಾರ್ಟಿಂಗ್ ನಾವು ಸುಣ್ಣದ ಕಲ್ಲು ನೀರಿಗೆ ಹಾಕ್ತಾರೆ, ಘನ ಸ್ಥಿತಿಯಲ್ಲಿ ಇರುತ್ತೆ. ಕರೆಕ್ಟಾ? ನೀರಿಗೆ ಸ್ವಲ್ಪ ಹೊತ್ತು ಹಾಕಿದ ನಂತರ ಏನಾಗುತ್ತದೋ ಘನ ಸ್ಥಿತಿಯಲ್ಲೇ ಇರುತ್ತಾ? ಅದು ಫುಲ್ ಪುಡಿಯಾಗಿ ಹೋಗುತ್ತೆ. ಇದನ್ನು ಕೂಡ ಬದಲಾವಣೆ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನು ಕೂಡ ನಾವು ಏನಂತ ತೀರ್ಮಾನ ತಗೊಳ್ಬಹುದು? ಭೌತ ಬದಲಾವಣೆ ಅಂತ ಕರಿತೀರಾ ಅಥವಾ ಚೈತ್ರ ರಾಸಾಯನಿಕ ಬದಲಾವಣೆ ಅಂತ ಕರಿತೀರಾ?
ರಾಸಾಯನಿಕ ಬದಲಾವಣೆ. ಕರೆಕ್ಟ್ ಅಲ್ವಾ? ಇದರ ಸಮೀಕರಣ ಬರೆಯೋದು ನೋಡೋಣ. ನಾವು ಸುಟ್ಟ ಸುಣ್ಣಕ್ಕೆ CaO ಅಂತ ಕರಿತೀವಿ. ಆ ಸುಟ್ಟ ಸುಣ್ಣ ತೋರಿಸಿದ್ದಲ್ಲ ನಿಮಗೆ, ಅದಕ್ಕೆ ಅಂತ ಕರೀತಾರೆ CaO, ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರೀತಾರೆ. ಏನೇಳಿ? ಕ್ಯಾಲ್ಸಿಯಂ ಆಕ್ಸೈಡ್. ಮುಂದೆ ನಿಮಗೆ ಸಮೀಕರಣದಲ್ಲಿ ಬರುತ್ತೆ, ಅವಾಗ ತೋರಿಸ್ತೀನಿ. ಬರೀ ಕ್ಯಾಲ್ಸಿಯಂ ಆಕ್ಸೈಡ್ ಒಂದೇ ನಾ ತಗೊಂಡಿದ್ದು, ಬೇರೆ ಇನ್ನು ಯಾವುದಾದ್ರೂ ತಗೊಂಡಿದ್ದ ವಸ್ತುಗಳನ್ನ? ಯಾವುದು? ಓಕೆ, ವೆರಿ ಗುಡ್. ಏನೇಳಿ? ನೀರು ಅಂತ ಕರಿತೀವಿ. ಕ್ರಿಯೆ ನಡೆದಾಗ CaOH ಟ್ವೈಸ್ ಉತ್ಪತ್ತಿ ಆಗ್ತದೆ. ಇದನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಇದು ಇನ್ನೊಂದು ರಾಸಾಯನಿಕ ಸಮೀಕರಣ. ಹೇಳಿ, ಇನ್ನೊಂದು ರಾಸಾಯನಿಕ ಸಮೀಕರಣ. ಎರಡು ಸಮೀಕರಣಗಳನ್ನ ಪರಿಚಯ ಮಾಡ್ಕೊಂಡಿದ್ದೀವಿ. ಇದು ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂತಹ, ನಮಗೆ ಹತ್ತಿರವಾಗಿರುವಂತಹ ಸಮೀಕರಣ. ಕರೆಕ್ಟಾ? ಹಿಂದಿನ ಕಾಲದಲ್ಲೆಲ್ಲ ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಇದೇ ಸುಣ್ಣನ ಬಳಕೆ ಮಾಡ್ಕೊಂಡು ಮನೆಗಳಿಗೆ ಬಣ್ಣ ಬೆಳಿತಾ ಇದ್ವಿ. ನೆನಪಿದೆಯಾ? ನಿಮ್ ತಂದೆ ತಾಯಿ ಅಂದ್ರೆ ನಿಮ್ಮ ಅಜ್ಜ ಅಜ್ಜಿಯಲ್ಲಿ ಕೇಳಿ ನೋಡ್ರಿ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಪರಿಚಯ ಇರುತ್ತೆ. ಅದನ್ನ ಈಗ ನಾವು ಏನ್ ಮಾಡ್ತಾ ಇದೀವಿ? ವೈಜ್ಞಾನಿಕವಾಗಿ ಕಲಿತಾ ಇದೀವಿ ಅಲ್ವಾ? ಕರೆಕ್ಟ್ ಅಲ್ಲ? ಅವ್ರಿಗೆ ಗೊತ್ತಾಗುತ್ತಾ CaO ಅಂತ ಗೊತ್ತಾಗುತ್ತಾ? ಇಲ್ಲ. ಇನ್ನೊಂದು ಹೆಸರು ಸುಟ್ಟ ಸುಣ್ಣ. ನಾವು ಗ್ರಾಮೀಣ ಭಾಷೆಯಲ್ಲಿ ಏನು ಕರಿತೀವಿ? ಸುಟ್ಟ ಸುಣ್ಣ. ಸುಟ್ಟ ಸುಣ್ಣ. ಇದೇನೇನು? ನೀರು. ಇದು ಇದೇನಿದು? ಕ್ಯಾಲ್ಸಿಯಂ ಇದು ನೀರು. ಕರೆಕ್ಟಾ? ಇದು ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಆಕ್ಸೈಡ್. ನೆನ್ಪು ಹುಡ್ಕೋಬೇಕಿದ್ನ, ಮತ್ತೆ ಮುಂದೆ ಬರುತ್ತೆ ನಿಮಗೆ. ಓಕೆನಾ? ಅಳಿಸ್ಲಾ? ಹೇಳ್ತೀರಾ? ಇದು ಸುಣ್ಣದ ತಿಳಿ ನೀರು ಅಂತ ಕರೀತಾರೆ. ಇದಕ್ಕೆ ಇನ್ನೊಂದು ಗ್ರಾಮೀಣ ಭಾಷೆಯಲ್ಲಿ ಸುಣ್ಣದ ತಿಳಿ ನೀರು ಅಂತ ಕರೀತಾರೆ. ಓಕೆ, ಹೇಳಕ್ಕಾಗುತ್ತಾ? ಅಳಿಸ್ಲಾ? ಹೇಳ್ತೀರಾ? ಮೆಗ್ನೀಷಿಯಂ ದಹನ ಕ್ರಿಯೆ ಸಮೀಕರಣವನ್ನ ಯಾರು ಬರೀತೀರಾ? ಸಮೀಕರಣ ರೂಪದಲ್ಲಿ ಯಾರು ಬರೀತೀರಾ? ಬರೀತಾ ಇದೆಯಾ? ಬರೀಬರೋಣ ಯಾವ್ದಷ್ಟು ಬೇಗ. ನೆಕ್ಸ್ಟ್ ಬಾಯ್ಸ್ ಕಡೆಯಿಂದ ಒಬ್ರು. ಬಾಯ್ಸ್ ಕಡೆಯಿಂದ ಏನದು? MG? ಹಾ, ಓಕೆ, ಕರೆಕ್ಟಾ? ತಪ್ಪಿದ್ಯಾ? ನೆಕ್ಸ್ಟ್ ಇನ್ನೊಬ್ರು ಸುಟ್ಟ ಸುಣ್ಣ ಸಮೀಕರಣ. ಬಾಯ್ಸ್ ಯಾರು ಬರೀತೀರಾ? ಗೌತಮ್ ಬಾರಪ್ಪ, ಬರೀಬಾ. ಗೌತಮ್, ಏನದು? ನೀರು. ಹೇಳ್ಕೊಂಬರಿ. ಹಾ, ಕರೆಕ್ಟಾಗಿ ಮಾಡು. ಕರೆಕ್ಟಾ? ಕರೆಕ್ಟಾ? ಕ್ಯಾಲ್ಸಿಯಂ ಆಕ್ಸೈಡ್ H2O ಪ್ಲಸ್ OH ಟ್ವೈಸ್. ಇದೆಲ್ಲ ಏನಂತಂದ್ರೆ ರಾಸಾಯನಿಕ ಕ್ರಿಯೆ ಅಂದರೆ ಏನು, ಆಮೇಲೆ ಭೌತ ಕ್ರಿಯೆ ಮತ್ತು ವ್ಯತ್ಯಾಸಗಳನ್ನ ಕಲ್ತ್ಕೊಂಡಿದೆ. ಓಕೆನಾ? ಈ ಮನೆ ಹೋಗಿ ಏನ್ ಮಾಡ್ಬೇಕು? ನಮ್ಮ ನಿತ್ಯ ಜೀವನದಲ್ಲಿ ಈ ರೀತಿ ರಾಸಾಯನಿಕ ಕ್ರಿಯೆಗಳು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಪ್ರತಿಯೊಬ್ರು ಅಟ್ಲೀಸ್ಟ್ ಒಂದು ಎರಡೆರಡು ಆದ್ರೆ ಎರಡೆರಡು, 4 ಆದ್ರೆ
ನಾಲ್ಕು ನಾಲ್ಕು ಬರ್ಕೊಂಡ್ ಬರ್ಬೇಕು. ಕೇಳಿಸ್ತಾ? ಒಂದು ಅಲ್ವಾ ಅಲ್ವಾ? ಆಮೇಲೆ ಇನ್ನೊಂದು ಅಂಶ ಅವಾಗ ಹೇಳ್ದಂಗೆ ಭೌತ ಕ್ರಿಯೆ ಮತ್ತು ರಾಸಾಯನಿಕ ಕ್ರಿಯೆ ಬದಲಾವಣೆಗಳನ್ನ ಪಟ್ಟಿ ಮಾಡ್ಕೊಂಡ್ ಬರೋಂಥದ್ದು. ಸಾಕು, ಅಷ್ಟು ಮಾಡ್ಕೊಂಡ್ ಬರ್ರಿ. ಓಕೆನಾ?